ಇಲ್ಲಿ ಮೀನಾ ಯಾರು? ಸರ್ ನಾನು ಹೆಂಡತಿ ಸರ್. ಇಲ್ಲಿ ಕರ್ಸ ಯಾವಳಮ್ಮ? ಸರ್ ಇಲ್ಲೇ ಇದ್ದಾಳೆ ಸರ್. ಸರ್ ಇವಳೇ ಸರ್. ಏನಮ್ಮ, ಏನು ಗೊತ್ತೇ ಇಲ್ಲ ಅನ್ನೋ ಥರ ನಿಂತಿದೀಯಾ? ಸರ್ ಅಪ್ಪ ಅವಳಿಗೇನು ಗೊತ್ತಿರುತ್ತೆ ಸರ್? ನೀವು ಶ್ರುತಿ ಮತ್ತೆ ರವಿ ಮದುವೆಗೆ ಸಾಕ್ಷಿ ಹಾಕಿರೋದೇ ಮೀನಾ. ಸರ್ ಇಲ್ಲ ಸರ್, ಪಾಪ ಅವಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಅವಳು ಅಯ್ಯೋ ನೋಡಿಲಿ, ಅವಳೇ ಸಾಕ್ಷಿಗೆ ಸೈನ್ ಹಾಕಿರೋದು. ಇಲ್ಲಿದೆ ಪ್ರೂಫು. ನಿಜನಾ? ಅದು ಏನಾಯ್ತು ಅಂದ್ರೆ ನಿಜನಾ? ಏನೇ ಆಗಿದೆ ನಿನಗೆ? ನಿಲ್ಸ ವಾಪರ್ ಸ್ಟೇಷನ್ ಬಂದು ಹೆಣ್ಣು ಮೇಲೆ ಕೈ ಮಾಡ್ತೀಯಾ? ರೇ ನನ್ನ ಹೆಂಡ್ತಿರಿ ಇವಳು. ಅದಕ್ಕೆ ಅಂದ್ರೆ ಕೇಳೋ ರೈಟ್ಸ್ ನನಗಿಲ್ವಾ? ಕಟ್ಟಿಲ್ವಾ ಇಲ್ಲಿ ತಾಳಿನ? ಮಾತಲ್ಲಿ ಕೇಳಬೇಕು, ಕೈಯೆಲ್ಲ ಮಾಡಿದ್ರೆ ಒದ್ದು ಒಳಗೆ ಹಾಕ್ಬಿಡ್ತೀನಿ. ಇಡಿಯಟ್ ತಂದು ಅಲ್ಲರಿ ಏನಾಯ್ತು ಅಂತ ಎಂತ ಹಿಂಸೆ ನೀನು? ಇಷ್ಟೆಲ್ಲ ಆಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ಅಲ್ಲ, ಅದೆಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗ ನಮ್ಮ ರವಿಗೆ ಮದುವೆ ಮಾಡ್ತೇನೆ ನೀನು? ದಯವಿಟ್ಟು ನನ್ನ ಮಾತಿಗೆ ನೋಡಿದ್ರೇನ್ರಿ? ನೋಡಿದ್ರ ನೀವ್ ಆರ್ಸಿ ತಂದಿರೋ ಮುತ್ತು ಎಂತದು ಅಂತ. ಮೃಗ ಊಟ ಹಾಕಕ್ ಹೋದವನು ಊಟದ ತರನೇ ಕಾಣ್ತಿದ್ದ. ನಮ್ಮನೇಲೆ ಎತ್ಕೊಂಡು ಎಂತ ಕೆಲಸ ಮಾಡಿದ ನೋಡ್ರಿ. ಈಗ್ಲಾದ್ರೂ ಗೊತ್ತಾಯ್ತೇನ್ರಿ ಗುಳ್ಳೇನರಿ ಬುದ್ಧಿ ಏನು ಅಂತ? ಅಯ್ಯೋ ಸಾಕ್ ನಿಲ್ಸಿ ನಿಮ್ ಡ್ರಾಮನ ರೀ. ಮೊದ್ಲು ನಮ್ಮ ಮಗಳ ಬಗ್ಗೆ ವಿಚಾರಿಸ್ರಿ. ಇನ್ಸ್ಪೆಕ್ಟರ್, ನಮ್ಮ ಮಗಳನ್ನು ಹುಡುಕೊಡ್ತೀರೋ ಅಥವಾ ಕಮಿಷನರ್ ಹತ್ರ ಹೋಗ್ಬೇಕಾ ನಾವು? ನೀವು ಕಮಿಷನರ್ ಆಫೀಸ್ಗೆ ಹೋಗಿ ಬಂದಿರೋದು ಅಂತ ನಾವು ಚೆನ್ನಾಗಿ ಗೊತ್ತು. ಈಗೇನು ನಿಮ್ಮ ಮಗಳನ್ನ ಹುಡುಕೋ ಪ್ರಯತ್ನ ಮಾಡ್ತಿದ್ದೀವಿ ತಾನೆ. ಶೆರ್ಲಾಕ್ಸ್ ಹೋಮ್ಸೇ ಬಂದ್ರೂ ಟೈಮ್ ತೊಗೊಂಡೇ ಪತ್ತೆ ಮಾಡೋದು. ಈಗ ನೀವು ಹೋಗಿ, ನಿಮ್ಮ ಮಗಳು ಬರ್ತಿದ್ದಾಗ ನಾವೇ ಕರ್ಕೊಂಬರ್ತೀವಿ. ಮದ್ವೆ ಆಗೋಗಿದಾಳಲ್ಲ ರೀ. ಅದ್ಯಾವ ಸಿವೆ ಮದ್ವೆನೆ? ಅವಳು ಸಿಗ್ಲಿ, ತಾಳಿ ಕಿತ್ತು ಬಿಸಾಕ್ ಕರ್ಕೊಂಡು ಹೋಗ್ತೀನಿ. ನನ್ನ ಮಕ್ಕಳು ನನಗೆ ಗೌರವ ಕೊಡ್ತಾರೆ ಅಂತ ಹೇಳಿದ್ದೆ, ಈಗ ಯಾಕ್ರೋಬೇಕಿಂತ ಬಾಳು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಮೊಸಳೆ ಕಣ್ಣೀರು ಹಾಕ್ತಾ ಡ್ರಾಮಾ ಮಾಡ್ತಾ ಇದೀಯಾ? ನೋಡೆ ಅಲ್ಲಿ ನಮ್ಮಪ್ಪನ್ನ, ಅಲ್ಲಿ ನೋಡ ನಮ್ಮಪ್ಪನ್ನ.
ಏಯ್ ನಮ್ಮಪ್ಪ ಏನ್ ತಪ್ಪಾಡಿದ್ರು ಅಂತ ಇಂಥ ಪರಿಸ್ಥಿತಿ ತಂದು ನಿಲ್ಸಿದ್ಯೇ? ಇಲ್ಲರಿ ನಾನು ಸೈಲೆಂಟ್ ಆಗಿದ್ದು ಬಿಡು. ಇನ್ನು ಮುಂದೆ ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ನಮ್ಮಪ್ಪನ್ನ ನಮ್ಮ ಮನೆಯವ್ರನ್ನ ಹೆಂಗೆ ಕಾಪಾಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹೋಗ್ತಾರೆ ನಿನ್ನ ರೀ ಹೋಗಲೇ ಅಂದೆ ನಿನ್ಗೆ ಹೋಗೋ. ಅಮ್ಮ, ಯಾಕಮ್ಮ ನೆನೀತಾ ಇದೀಯಾ? ನಿನಗೂ ಈ ಮದುವೆಗೂ ಸಂಬಂಧ ಇಲ್ವಾ? ಇಲ್ಲ ಅಣ್ಣ, ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಮತ್ತೆ ನಿನ್ನ ನೋಡಿ ಎಲ್ಲರೂ ಬೈತಾ ಇದ್ರಲ್ಲಮ್ಮ. ಅಣ್ಣ, ನನ್ನ ನಾವು ಹೊಡಿಲಿ ಬೈಲಿ ಸಾಯಿಸ್ಬಿಡ್ಲಿ ಅಣ್ಣ, ಆದ್ರೆ ದಯವಿಟ್ಟು ಅಣ್ಣ ನಮ್ಮ ಮಾವನ್ನ ಬಿಟ್ಬಿಡಿ ಅಣ್ಣ. ನಾನು PC ಅಮ್ಮ. ನಮ್ ಸಾಹೇಬ್ರಿಗೆ ಹೇಳಿದ್ರೆ ಕೇಳ್ತಾರ ಇದನ್ನೆಲ್ಲ? ಓಡೋಗಿರೋ ಹುಡುಗ ವಾಪಸ್ ಬಂದ್ರೆ ನಿಮ್ ಮಾವನ್ನ ರಿಲೀಸ್ ಮಾಡ್ತಾರಮ್ಮ, ಇಲ್ಲ ಅಂದ್ರೆ ರಿಲೀಸ್ ಮಾಡಲ್ಲ. ನೀವು ಪುನಃ ಜೈಲ್ಗೆ ಹಾಕ್ಬಿಡ್ತಾರೇನು? ಏನಮ್ಮ ಮಾಡೋಕ್ಕಾಗುತ್ತೆ? ಅಂತ ಮಗನ ಹೆತ್ತ ಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಮನೋಜ್, ಇಂಥ ಟೈಮಲ್ಲಿ ಇಂಥ ಮಾತಾಡ್ತಿದ್ದೀರಾ ಏನ್ ನೀವು? ಹೌದಾ? ಈಗ ನಿಮ್ಮ ಅಪ್ಪನ ಕಾಪಾಡೋರು ಯಾರೋ? ನಾನು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇನ್ನು 24 ಗಂಟೆನಲ್ಲಿ ಅಪ್ಪನ ಮನೆ ಕರ್ಕೊಂಡು ಹೋಗ್ತೀನಿ. ಎಲ್ರು ಏನು ಇಲ್ಲೇ ನಿಂತಿದ್ದೀರಾ? ಹೋಗಿ ರವಿನ ಹುಡುಕಿ, ಅವ್ನು ಬರೋವರೆಗೂ ನಿಮ್ಮ ಅಪ್ಪನ ಬಿಡಲ್ಲ. ಸರ್, ರವಿ ಎಲ್ಲೇ ಇದ್ರೂ ಕರ್ಕೊಂಬಂದು ನಿಲ್ಲಿಸೋ ಜವಾಬ್ದಾರಿ ನಂದು ಸರ್. ನಾನು ಒಂದು ಪಕ್ಕ ಕರ್ಕೊಂಬರ್ತೀನಿ ಸರ್. ಸರ್, ನಮ್ಮಪ್ಪ ಒಂಥರ ಅಮಾಯಕ ಸರ್. ಅವ್ರಿಗೇನು ಗೊತ್ತಾಗೋದಿಲ್ಲ, ತುಂಬ ಒಳ್ಳೆಯವರು ಸರ್. ಅವ್ರು ಯಾವತ್ತೂ ಈ ಲಾಕಪ್ಪು, ಜೈಲು, ಕೋರ್ಟು ಅಂತ ಯಾವತ್ತೂ ಅಲ್ದವ್ರಲ್ಲ. ಇದೆಲ್ಲ ಯಾವತ್ತೂ ಇಲ್ಲೆಲ್ಲ ಬಂದೇ ಸರ್ ಅವರು. ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಅವ್ರು ನಮ್ಮ ಹತ್ರ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಸರ್, ಪ್ಲೀಸ್ ಸರ್. ದೂರ ನಿಂತ್ಕೋ. ಏಯ್, ವಿಷಯ ಕಮಿಷನರ್ವರೆಗೂ ಹೋಗಿದೆ. ವಾಸುದೇವ್ ಕಮಿಷನರ್ ಫ್ರೆಂಡ್ ಅಂತೆ. ನೋಡು, ಅವ್ರ ಮಗಳು ನಿಮ್ಮ ಹುಡುಗ ಬರೋವರೆಗೂ ನಾನೇನು ಮಾಡೋದಕ್ಕಾಗಲ್ಲ. ನಾನು ಮತ್ತೆ ರೌಂಡ್ಸ್ ಮುಗಿಸ್ಕೊಂಡು ಬರೋಷ್ಟೊಳಗೆ ನನ್ನ ಕಣ್ಣು ಮುಂದೆ ನಿಂತಿರಬಾರ್ದಿಲ್ಲ ನೀವು. ನಡೀರಿ. ಅಲ್ಲ ಸರ್, ನಡೀರಿ. ಸರ್, ನಾವು ನನ್ನ ಮಾತು ಕೇಳಿ ಸರ್. ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಸರ್? ಸರ್ ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್. ಸರ್, ನಮ್ಮಪ್ಪ ನಿರ್ಭರಾದಿ ಸರ್. ಸರ್ ಸರ್ ಸಂತೋಷ ಪಡೆ, ಪ್ರಾರಬ್ಧ. ಇವಳು ಅನಿಷ್ಟ ಕೆಟ್ಟ ನಕ್ಷತ್ರದವಳು, ಬೇಡ ಬೇಡ ಅಂತ ನಾನು ಬರ್ಕೊಂಡೆ. ಅದು ಯಾರು ಕೇಳಲಿಲ್ವಲ್ಲ. ಈ ವಯಸ್ಸಲ್ಲಿ ನನ್ನ ಗಂಟನ್ನ ಸ್ಟೇಷನ್ವರೆಗೂ ಬರ್ಸಿದ್ಯಲ್ಲ ನೀನು. ಎಂತ ಶಿಕ್ಷೆ ಕೊಟ್ಬಿಟ್ಟಿಯ ಮಕ್ಕಳಿ. ಆಗಲ್ಲ, ನೀನು ಉತ್ತರ ಆಗಲ್ಲ ಕಡೆ.
ಸರ್ವನಾಶ ಹೋಗ್ತೀಯ ನೀನು, ಸರ್ವನಾಶ. ರೀ, ಅತ್ತೆಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ರಿ. ಇಷ್ಟು ದಿನ ನನಗೇನು ಅರ್ಥ ಆಗಿರಲಿಲ್ಲ, ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ಲೈ ಫ್ಲವರ್ ಪಾಟ್ ಆಗ್ಬಿಟ್ಟಿಲ್ಲ ನಮ್ಮ ಮನೆಗೆ. ಎಗ್ಗರ್ಕೊಂಡು ಬೂದಿ ಮಾಡಕ್ ಬಿಟ್ಟಿಲ್ಲ ನಮ್ಮ ಇಡೀ ಮನೆನ. ಇಲ್ಲ ರೀ, ನಾನು ಹೇಳೋದ ಸಾಯಿಸಿದ್ರು ಸಾಯಿಸ್ಬಿಡ್ತೀನಿ ನನ್ನ. ಸುಮ್ಮನೆ ಇಲ್ಲಿಂದ ಕಳ್ಚ್ಕೋ. ಲೈ ಮಗ ಫೇಚರ್ನ ಕೇಳಿಸ್ಕೊ ಕರೆಕ್ಟಾಗಿ. ಅರ್ಜೆಂಟಾಗಿ ನಮಗೆ ಪರಿಚಯ ಇರೋ ಎಲ್ಲ ಹುಡುಗರನ್ನ ಎತ್ತಾಕೊಂಡು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದಾನಲ್ಲ ತಮ್ಮ ರವಿ ಅಂತ, ಅವನು ಎಲ್ಲೇ ಇದ್ರೂ ಸರಿ ಏತಾಕೊಂಡು ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಾ. ಒಂದು ಫೋಟೋ ಕಳಿಸ್ತೀನಿ. ಅವನಿಲ್ಲ ಅಂದರೆ ನಮ್ಮಪ್ಪ ಇಲ್ಲೇ ಸ್ಟೇಷನಲ್ಲಿ ಇರ್ಬೇಕು ಕಣೋ. ಬೇಗ ಕಣೋ, ಅಷ್ಟು ಬೇಕಾ ಪ್ಲೀಸು. ನಿಮಗೆ ಯಾರಾದರೂ ಲಾಯರ್ಸ್ ಇಷ್ಟ? ನನಗೆ ಪರಿಚಯ ಇರೋ ಲಾಯರ್ ಅಂದರೆ ಅಹನ ಅಗ್ನಿಹೋತ್ರ.